ನಮಸ್ತೆ ಸ್ನೇಹಿತರೆ, ನೀವು ನಮ್ಮ ಎಪಿಸೋಡ್ ಅನ್ನು ನೋಡೋದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಬೇಗ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಾವು ಪ್ರತಿ ವೀಕ್ ಒಂದು ಕ್ರೇಜಿ ಟಾಪಿಕ್ ಗಳ ಜೊತೆ ಬರ್ತೀವಿ. ನೀವು ಈ ತರ ಮಾಡೋದ್ರಿಂದ ನಮ್ಮ ಚಾನೆಲ್ಗೆ ಮೋಟಿವೇಟ್ ನೀಡಿದಂಗೆ ಆಗುತ್ತೆ. ಹಂಗಾದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡ್ಕೊಳ್ಳಿ. ನಮಸ್ತೆ ಸ್ನೇಹಿತರೆ, ನಮ್ಮ ಇತಿಹಾಸ ಚಾನೆಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಭೂಮಿಯಲ್ಲಿ ಪ್ರಾಣಿಗಳು, ಮಾನವರು ಮತ್ತು ಸಂಪನ್ಮೂಲಗಳು ಇದಾವೆ. ಅಂದಮೇಲೆ ಬೇರೆ ಗ್ರಹದಲ್ಲೂ ಕೂಡ ಅನ್ಯ ಗ್ರಹ ಜೀವಿಗಳು ಇರ್ತವೆ ಅಂತ ನಂಬ್ತೀರಾ? ಎಕ್ಸಾಂಪಲ್ UFOಗಳು. ಈ ಒಂದು ಟಾಪಿಕ್ ಬಗ್ಗೆನೇ ಇನ್ಫಾರ್ಮೇಶನ್ ನಾನು ಕಲೆಕ್ಟ್ ಮಾಡಿ ನೋಡಿದ್ರೆ ನಾನು ಕೂಡ ಇದು ನಿಜನಾ ಅಥವಾ ಸುಳ್ಳ ಅನ್ನೋದು ಕನ್ಫ್ಯೂಸ್ ಆಗಿದ್ದೀನಿ. ಆದ್ರೆ ಒಂದಂತರೂ ನಿಜ, ನಮ್ಮ ಪ್ರಪಂಚದಲ್ಲಿ ಹಲವಾರು ರಿಯಲ್ ಏಲಿಯನ್ಸ್ ಇನ್ಸಿಡೆಂಟ್ಗಳು ನಡೆದಿವೆ. ಈ ಒಂದು ಟಾಪಿಕ್ ಇಟ್ಕೊಂಡೆ ಇದರಲ್ಲಿ ಟಾಪ್ 5 ಏಲಿಯನ್ಸ್ ಇನ್ಸಿಡೆಂಟ್ಗಳ ಬಗ್ಗೆ ತಿಳಿಸೋಕ್ಕೋಸ್ಕರ ಅಂತಾನೆ ಈ ಒಂದು ಟಾಪಿಕ್ನ ನಿಮಗೋಸ್ಕರ ಅಂತ ತಗೊಂಡ್ಬಂದಿದ್ದೀನಿ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ಕಾತ್ರಿನಾ ಮತ್ತು ಅವಳ ಸ್ನೇಹಿತರು. 2024 ಮೇ 31ರಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಏನಂದ್ರೆ, TMZ ಅವರ ಪ್ರಕಾರ ನೇವಾಡದ ಎಂಡರ್ಸನ್ ಅನ್ನೋ ಒಂದು ಸಿಟಿಯಲ್ಲಿ ಕಾತ್ರಿನಾ ಮತ್ತು ಅವ್ರ ಫ್ರೆಂಡ್ಸ್ ಏನಿರ್ತಾರೆ ಸುಮಾರು 10 ಗಂಟೆ ಅಂದ್ರೆ ಮಿಡ್ ನೈಟ್ ಟೈಮಲ್ಲಿ ಹೊರಗಡೆ ಊಟ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಅವ್ರಿಗೇನೋ ಕಣ್ಣಿಗೆ ದುಂಡಗಿನ ಆಕಾರದ ಬೆಳಕು ಅವರಿಗೆ ಗೋಚರಿಸಕ್ ಶುರು ಆಗುತ್ತೆ. ಅದನ್ನು ನೋಡ್ಬಿಟ್ಟು ಕಾತ್ರಿನಾ ಅವ್ರು ಏನ್ ಮಾಡ್ತಾರೆ, ಅದನ್ನ ಅಬ್ಸರ್ವ್ ಮಾಡಕ್ ಶುರು ಮಾಡ್ತಾರೆ. ಏನಾಗುತ್ತೆ ಅಂದ್ರೆ ಆ ಒಂದು ದುಂಡಗಿನ ಬೆಳಕೇನಿರ್ತಲ್ಲ ಅದು ಮೇಲೆ ಕೆಳಗಡೆ ಮೂವ್ ಆಗ್ತಿರುತ್ತೆ. ಗುರುತನ್ನ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ತಮ್ಮ ಮೊಬೈಲ್ ಅನ್ನು ತೆಗೆದ್ಬಿಟ್ಟು ಅದನ್ನ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಕಾಣಿಸೋದು ಏನಂದ್ರೆ ಆ ಒಂದು ಆಕಾರ ಏನಿದೆ ಅದು ಮೇಲೆ ಕೆಳಗಡೆ ಮೂವ್ ಆಗ್ತಿದೆ. ಇದನ್ನ ಅಮೆರಿಕನ್ ಗವರ್ಮೆಂಟ್ ಏನಿರುತ್ತೆ ಇದನ್ನ ಕಸ್ಟಡಿಗೆ ತೊಗೊಳ್ತಾರೆ. ಐಡೆಂಟಿಫೈ ಮಾಡಕ್ ಶುರು ಮಾಡಿದಾಗ ಅವು ಬಂದಿದ್ದೆ ಫಸ್ಟ್ ಟಾಪಿಕ್ ಏಲಿಯನ್ಸ್ ಬಗ್ಗೆ. ಇದು ಏಲಿಯನ್ಸಿನ ಏರ್ ಕ್ರಾಫ್ಟ್ ಏನಾದ್ರು ಆಗಿರ್ಬೋದಾ ಅನ್ನೋದು ಫಸ್ಟ್ ಅಲ್ಲಿ ಶುರು ಆಗಿದ್ದು. ಸೆಕೆಂಡ್ ಒನ್, ಬಾರ್ಬರ್ ಲ್ಯಾಂಬ್ ಮತ್ತು ಆಲಿ ಮನುಷ್ಯ. ಬಾರ್ಬರ್ ಲ್ಯಾಂಬ್ ಎಂಬ ಒಂದು ಮಹಿಳೆ ಒಂದು ದಿನ ತನ್ನ ಮನೆಯಲ್ಲಿ ಯಾವುದೋ ಒಂದು ಏರ್ ಕ್ರಾಫ್ಟ್ ಮನೆಯಲ್ಲಿ ಕಾಣಿಸ್ಕೊಳ್ತು ಅಂತ ವ್ಯಾನಿಟಿ ಫೇರ್ ಕಮ್ಯುನಿಟಿಗೆ ತಿಳಿಸ್ತಾರೆ. ಅದಲ್ಲದೆ ಅವರು ಎತ್ತರವಾಗಿದ್ರು, ಅವರ ಕಣ್ಣುಗಳು ಬಹಳ ಕಪ್ಪು ಇತ್ತು. ಆದ್ದರಿಂದ ನಾನು ಅವರ ಕೈಯನ್ನು ಮುಟ್ಟಕ್ ಮುಂದಾದಾಗ ಅವರು ಮಾಯವಾದ್ರು ಅಂತ ವರದಿಯನ್ನ ನೀಡ್ತಾರೆ. ಈ ಒಂದು ಕೂಡ UFO ಮತ್ತು ಏಲಿಯನ್ಸ್ಗೆ ಕಾರಣವಾಯಿತು. ಜಿಂಬಾಬ್ವೆ ಮಕ್ಕಳು ಮತ್ತು ಪ್ರಪಂಚದ ಅಂತ್ಯ. ಸೆಪ್ಟೆಂಬರ್ 2024ರಲ್ಲಿ ಜಿಂಬಾಬ್ವೆಯ ರೋವಾದ್ನಲ್ಲಿ ಶಾಲೆಯೊಂದರ ಮಕ್ಕಳ ಬಳಿ ವ್ಯಾನಿಟಿ ಫೇರ್ ಕಮಿಟಿ ವರದಿ ಮಾಡಕ್ ಹೋಗ್ತಾರೆ. ಈ UFOಗಳ ಬಗ್ಗೆನೆ ಕೇಳಿದಾಗ ಅವರು ಭಯಭೀತರಾಗ್ತಾರೆ. ಅವ್ರು ಹೇಳಿದ್ದು ಇಷ್ಟೇ, ಜಗತ್ತು ಅಂತ್ಯಗೊಳ್ಳಲಿದೆ ಅಂತ ವರದಿ ಮಾಡ್ತಾರೆ. ಇದು ಕೂಡ ಆ ಕಮಿಟಿಗೆ ಬಹಳ ಅಂದ್ರೆ ಬಹಳ ಚರ್ಚೆಗೊಳಗಾಗುತ್ತೆ. ಪೆಂಟಗಾನ್ ವೀಕ್ಷಣೆ. 1952ರಲ್ಲಿ ಪೆಂಟಗಾನ್ ಎಂಬ ಒಂದು ಸುರಕ್ಷಿತ ವಾಯು ಪ್ರದೇಶದಲ್ಲಿ 7 ಅನ್ನೋನ್ ಏರ್ ಕ್ರಾಫ್ಟ್ಗಳು ಕಾಣಿಸ್ಕೊಂಡು ಅಂತ ಮಿಲಿಟರಿ ರೇಡಾರ್ಗಳಲ್ಲಿ ಮೆನ್ಷನ್ ಆಗುತ್ತೆ. ಇದನ್ನ ಅನುಮಾನ ಪಟ್ಟು ಇದನ್ನ ತನಿಖೆ ಮಾಡಲ್ಲಂತಾನೆ ಅಲ್ಲೇ ತಕ್ಷಣವೇ ಜೆಟ್ಗಳನ್ನ ಕಳಿಸ್ತಾರೆ. ಅದ್ಯಾಗೇನೋ ಗೊತ್ತಿಲ್ಲ, ಅಮೆರಿಕದ ಜೆಟ್ಗಳು ಇನ್ನೇನು ಆ ವಾಯು ಪ್ರದೇಶವನ್ನ ತಲುಪಬೇಕು ಅನ್ನೋ ಅಷ್ಟರಲ್ಲಿ ಆ 7 ವಸ್ತುಗಳು ರೇಡಾರ್ ಇಂದ ಕಣ್ಮರೆ ಆಗುತ್ತೆ. ಮತ್ತೆ ಜೆಟ್ಗಳು ತಮ್ಮ ಪ್ರದೇಶಕ್ಕೆ ಮತ್ತೆ ಬಂದು ಇಳಿದಾಗ ಆ ವಸ್ತುಗಳು ಮತ್ತೊಮ್ಮೆ ರೇಡಾರ್ ಪರದೆಗೆ ಮರಳಿದ್ವು. ಹಾಗೆ ಅಮೆರಿಕದ ಅಧ್ಯಕ್ಷ ಹ್ಯಾಲಿ ಎಸ್ ಟ್ರೂಮನ್ ಅನ್ನೋರು ಈ ಒಂದು ಕೇಸ್ ಬಗ್ಗೆ ವಿವರಣೆ ಮಾಡ್ತಾರೆ. ಫ್ರೆಡರಿಕ್ ವ್ಯಾಲೆಂಟಿನ್ಸ್ ಕಣ್ಮರೆ. ಆಸ್ಟ್ರೇಲಿಯಾದ ಪೈಲಟ್ ಫ್ರೆಡರಿಕ್ ಅನ್ನೋರು ತಮ್ಮ ಏರ್ ಕ್ರಾಫ್ಟ್ ಒಂದಿಗೆ ಹಾರುತ್ತಿದ್ದ ಸಮಯದಲ್ಲಿ ಅದೇ ವೇಳೆಯಲ್ಲಿ ಗುರುತಿಸಲಾಗದಂತಹ ಒಂದು ಅನ್ನೋನ್ ಏರ್ ಕ್ರಾಫ್ಟ್ ಬಂದು ಅವ್ರ ಜೆಟ್ ಒಂದಿಗೆ ಸುತ್ತಿತ್ತು ಅಂತ ವ್ಯಾಲೆಂಟಿನ್ಸ್ ಅವರು ಇದನ್ನು ತಿಳಿಸೋಕ್ಕೋಸ್ಕರ ಅಂತಾನೆ ತಮ್ಮ ರೇಡಿಯೋ ಹತ್ರ ಬಂದು ಈ ಒಂದು ಮಾತನ್ನ ಹೇಳ್ತಾರೆ. ತೂಗಾಡ್ತಾ ಇದೆ ಮತ್ತು ಅದು ವಿಮಾನನೇ ಅಲ್ಲ ಅಂತ ಹೇಳಿ ಅದೇ ಲಾಸ್ಟ್ ಲೈನ್ ಕಟ್ ಆಗುತ್ತೆ. ಅದಲ್ಲದೆ ಅವರು ತಮ್ಮ ಜೆಟ್ ಒಂದಿಗೆ ಶಾಶ್ವತವಾಗಿ ಕಣ್ಮರೆ ಆಗ್ತಾರೆ. ಇದುವರೆಗೂ ಇವ್ರು ಎಲ್ಲೋದ್ರು ಅಲ್ಲಿ ಏನಾಯ್ತು ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಅದೇ ಕೊನೆ ಮಾತು. ಇಲ್ಲಿ ಕೂಡ ಏಲಿಯನ್ಸ್ನ ಕೈವಾಡ ಪ್ರಕಟವಾಗುತ್ತೆ. ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಇನ್ಸಿಡೆಂಟ್ಗಳು ನಮ್ಮಲ್ಲಿ ಎಷ್ಟು ಗಾಬರಿಗೊಳಿಸಿದ್ವು, ಅದಲ್ಲದೆ ಕುತೂಹಲಕ್ಕೆ ಕಾರಣವಾದವು ಅಂತ. ಅದಲ್ಲದೆ UFOಗಳು ಇರ್ಲಿ ಅಥವಾ ಇಲ್ಲದೆ ಇರ್ಲಿ
ಅವ್ರ ಬಗ್ಗೆ ನಾವು ಸರ್ಚ್ ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾದ್ರೆ ಈ ಒಂದು ಟಾಪಿಕ್ ನಿಮ್ಗೆ ಖುಷಿ ಆಗಿರ್ಬೋದು ಅಂತ ತಿಳ್ಕೊತೀನಿ. ಅದಲ್ಲದೆ ಈ ಒಂದು ಇನ್ಸಿಡೆಂಟ್ ಗಳಲ್ಲಿ ನಿಮ್ಗೆ ಯಾವ್ದಾದ್ರು ಇನ್ಸಿಡೆಂಟ್ ಮೊದಲೇ ಗೊತ್ತಿದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿನೇ ಹಲವಾರು ಕ್ರೇಜಿ ಟಾಪಿಕ್ ಗಳ ಜೊತೆ ನಿಮ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನು ಮುಗಿಸೋದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಇತಿಹಾಸ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಈ ತರ ಮಾಡೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಮೋಟಿವೇಟ್ ಆದಂಗೆ ಆಗುತ್ತೆ. ಹಾಗೆ ಒಂದು ಹೊಸ ಟಾಪಿಕ್ಗಳ ಜೊತೆನೆ ಬರ್ತೀವಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.